ನಮಸ್ತೆ ಸ್ನೇಹಿತರೆ, ಇದು ಚೌಕಾಬಾರದ 1 ತಿಂಗಳಿನ ಅಪ್ಡೇಟು. ಸೊ ಈ ಬೆಡ್ ಬಂದುಬಿಟ್ಟು ನಾನು ಆಗಸ್ಟ್ ಮಂತ್ ಎಂಡ್ನಲ್ಲಿ ಹಾಕಿದ್ದು, ಅಂದರೆ ಹತ್ತತ್ರ ಸೆಪ್ಟೆಂಬರ್ ಬಂದಿತ್ತು. ಇವಾಗ ಅಕ್ಟೋಬರ್ 1. ಸೊ 1 ತಿಂಗಳಾಗಿದೆ. ಸೊ ಇಲ್ಲಿ ಬೆಡ್ ನೀವು ನೋಡಿದ್ರೆ ನಾವು ಈ ಕಡೆ ಬಾರ್ಡರ್ನಲ್ಲೆಲ್ಲ ಮೂಲಂಗಿ ಹಾಕಿದ್ವಿ. ಸೊ ಅದೆಲ್ಲ ಬಂದಿದೆ, ಬಟ್ ಒಂದಷ್ಟು ಹುಳುಗಳೆಲ್ಲ ಎಲೆನ ತಿನ್ಕೊಂಡ್ಬಿಟ್ಟಿದೆ. ಬಟ್ ಹಾಗೆ ಬಿಟ್ಟಿದ್ದೀನಿ ನಾನು. ಇನ್ನೂ ಸಾಕಷ್ಟು ಹಾಕಿದ್ವಿ, ಇದರಲ್ಲಿ ಬಂದಿದೆ ಒಂದು 6ರಿಂದ 8 ಬಂದಿರಬೇಕು. ಇನ್ನು ವೆಯ್ಟ್ ಮಾಡಬೇಕು, ಇನ್ನು 1 ಅಥವಾ 2 ತಿಂಗಳು ಬಿಟ್ಬಿಟ್ಟು ನೋಡಬೇಕು ಯಾವ ರೀತಿ ಬರುತ್ತೆ ಏನಂತ ಹೇಳಿಬಿಟ್ಟು. ನೆಕ್ಸ್ಟು ನೀವು ಇಲ್ಲೆಲ್ಲ ನೋಡಿದ್ರೆ ಪಾಲಕ್ಕೆಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಇದಾದಮೇಲೆ ನಾವು ಮಧ್ಯದಲ್ಲಿ ಜೋಳ ಕೂಡ ಹಾಕಿದೆ ನಾನು. ಸೊ ಜೋಳ ಏನಾಗಿದೆ ಅಂದರೆ ಇಲ್ಲಿ ಸ್ವಲ್ಪ ಇಲಿ ಕಾಟ. ಸೊ ಇಲ್ಲಿ ನೋಡ್ಬೋದು, ಇದು ಜೋಳ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ಇಲಿ ಬಂದುಬಿಟ್ಟು ಕಟ್ ಮಾಡಿಬಿಟ್ಟಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೊರೆದಿರೋದು. ಹಾಗೇನೇನು ಮಾಡೋಕ್ಕಾಗಲ್ಲ. ಮತ್ತು ಕಾರ್ನರ್ಸ್ನಲ್ಲಿ ನಾವಿಲ್ಲಿ ಕೋಸುಗಳನ್ನ ಹಾಕಿದ್ವಿ, ಎಲೆಕೋಸು ಮತ್ತು ಹೂಕೋಸು. ಇಲ್ಲಿ 1 ಗಿಡ ಬಂದಿದೆ, ಇನ್ನು ಬೇರೆ ಕಾರ್ನರ್ಸಲ್ಲಿ ಎಲ್ಲೂ ಬಂದಿಲ್ಲ. ನಾನು 1-2 ವಾರ ಬಿಟ್ಟು ಇನ್ನೂ ಒಂದು ಎಕ್ಸ್ಟ್ರಾ ಬೀಜಗಳನ್ನ ಕೂಡ ಹಾಕಿದೆ. ಸೊ ನೋಡಬೇಕು ಯಾವಾಗ ಬರುತ್ತೆ ಏನಂತ ಹೇಳಿಬಿಟ್ಟು. ಮತ್ತು ಇಲ್ಲಿ ನಾವು ಬದನೆಕಾಯಿನ ಹಾಕಿದ್ವಿ. ಸೊ ಇದು ಬದನೆಕಾಯಿ ಗಿಡನ ಏನಂತ ಗೊತ್ತಿಲ್ಲ, ಕಾದು ನೋಡಬೇಕು. ಇನ್ನವರೆಗೂ ಬಂದಿಲ್ಲ ಇದೆಲ್ಲ. ಮೋಸ್ಟ್ಲಿ ಇನ್ನೂ ಟೈಮ್ ಹಿಡಿಯುತ್ತೆ ಅನಿಸುತ್ತೆ ಇದೆಲ್ಲ ಬರೋಕ್ಕೆ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಮಾಡಿರೋ ಬೆಡ್ನಲ್ಲಿ ಕೂಡ ಅಷ್ಟೇ ತುಂಬ ಟೈಮ್ ತೊಗೊಳ್ತಿತ್ತು ಅದು ಬರೋಕ್ಕೆ. ಅದು ಬಿಟ್ಟರೆ ಈ ಕಡೆ ಸಾಲಿನಲ್ಲಿ ನಾವು ಕ್ಯಾರೆಟು ಅಥವಾ ಈರುಳ್ಳಿ ಯಾವುದೋ ಒಂದು ಈರುಳ್ಳಿ ಹಾಕಿದ್ವಿ ಕರೆಕ್ಟು. ಸೊ ಇಲ್ಲಿ ನೀವು ನೋಡ್ಬೋದು, ಈರುಳ್ಳಿ ಗಿಡ ಎಲ್ಲ ಬಂದಿದೆ ಇಲ್ಲಿ. ಸೊ ಈರುಳ್ಳಿ ಗೊತ್ತಿಲ್ಲ, ಬೀಜದಲ್ಲಿ ಹಾಕಿರೋದು ಫಸ್ಟ್ ಟೈಮು. ಸೊ ಎಷ್ಟು ದಿನ ತೊಗೊಳುತ್ತೆ ಏನು ಅಂತೆಲ್ಲ ಗೊತ್ತಿಲ್ಲ ನನಗೆ. ಸೊ ಆ ಕಡೆ ನಾವು ಬೀಟ್ರೂಟ್ನ ಹಾಕಿದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಕೆಂಪುದಾಗೂ ಬಂದಿದೆ. ಸೊ ಇದು ಬೀಟ್ರೂಟ್ ಅಂತ ನಾನು ಭಾವಿಸ್ತಾ ಇದ್ದೀನಿ, ಅಂದರೆ ಇದು ಬೀಟ್ರೂಟ್ ಇರಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು, ಅಲ್ಲೆಲ್ಲ ಚೆನ್ನಾಗಿ ಬಂದಿದೆ. ಸೊ ಇದು ಫಸ್ಟ್ ಬಾಕ್ಸ್ ನಮ್ಮದು. ಸೆಕೆಂಡ್ ಬಾಕ್ಸ್ನಲ್ಲಿ ನಾವು ಧನ್ಯನ ಹಾಕಿದ್ದೀವಿ. ಸೊ ಧನ್ಯ ನೋಡ್ಬೋದು, ಈಗೀಗ ಸ್ವಲ್ಪ ಬರ್ತಾಯಿದೆ. ಸೊ ಇದು ಪಾಲಕ್ ಕಂಪೇರ್ ಮಾಡಿದರೆ ತುಂಬ ಲೇಟ್ ಬರೋದು. ಆ್ಯಂಡ್ ನಾನಿಲ್ಲೆಲ್ಲ ಹೊತ್ತಿಗೆಗೆ ಈ ಹುಲ್ಲನ್ನ ಹಾಕಿದೆ. ಸೊ ಇಲ್ಲಿ ಹುಲ್ಲೇ ಬೆಳ್ಕೊಂಡು ಬರ್ತಾಯಿದೆ ಸ್ವಲ್ಪ. ಸೊ ಇದೆಲ್ಲ ಅವಾಗವಾಗ ನಾನು ತೆಗಿತಾ ಇರ್ತೀನಿ. ಸೊ ಡ್ರೈ ಲೀವ್ಸ್ ಹಾಕಿದ್ರೆ ಸ್ವಲ್ಪ ಬೆಟರ್ ಇರುತ್ತೆ. ಹುಲ್ಲು ಹಾಕಿದ್ರೂ ಫುಲ್ಲು ಡ್ರೈ ಆಗಿರುತ್ತಲ್ಲ, ಆ ಥರದ್ದು ಹುಲ್ಲು ಹಾಕಿ ನಾನು ಸ್ವಲ್ಪ ಹಸಿರಿರೋದನ್ನೇ ಹಾಕಿದೆ, ಹಾಗಾಗಿ ಈ ಥರ ಆಗಿದೆ. ಇಲ್ಲಿ ನೀವು ನೋಡಿದ್ರೆ ನಮಗೆ ಪ್ಲಸ್ ಆಕಾರದಲ್ಲಿ ನಾನಿಲ್ಲಿ ಬೀನ್ಸ್ನ ಹಾಕಿದೆ. ಸೊ ಬೀನ್ಸ್ ಇಲ್ಲಿ ಟೋಟಲಾಗಿ 3 ಗಿಡ ಮಾತ್ರ ಬಂದಿದೆ, ಆ್ಯಂಡ್ ತುಂಬ ಚೆನ್ನಾಗಿ ಬರ್ತಾಯಿದೆ ಇದೆಲ್ಲ. ಮಿಕ್ಕಿದ ಕಡೆ ಎಲ್ಲ ಬಂದಿಲ್ಲ. ಸೊ ನನ್ನ ಹತ್ರ ಸದ್ಯಕ್ಕೆ ಬೀನ್ಸ್ ಬೀಜಗಳಿಲ್ಲ. ಮತ್ತು ಎಲ್ಲಾದರೂ ಸಿಕ್ಕಿದ್ರೆ ಬೀನ್ಸ್ ಬೀಜನ ತಂದು ಹಾಕ್ತೀನಿ, ಇಲ್ಲಾಂದರೆ ಸದ್ಯಕ್ಕೆ ಇದರಲ್ಲೇ ನಾನು ನೋಡಬೇಕು. ಇದಾದಮೇಲೆ ಬೆಂಡೆ ಗಿಡ. ಸೊ ಬೆಂಡೆ ಗಿಡ 1 ಮಾತ್ರ ಬಂದಿದೆ, ಇದು ಕಾರ್ನರ್ಸ್ನಲ್ಲಿ ನಾನು ಹಾಕಿದ್ದು. ಸೊ ಇನ್ನು ಬೇರೆ ಕಡೆ ಎಲ್ಲ ಬೆಂಡೆ ಗಿಡ ಎಲ್ಲೂ ಬಂದಿಲ್ಲ. ಸೊ ಇದು ಕೂಡ ನಾವು ಮತ್ತೆ ಇನ್ನೊಂದು ಹೊಸ ಬೀಜಗಳನ್ನ ನಾನು ಹಾಕಬೇಕಾಗತ್ತೆ. ಆಮೇಲೆ ಸೆಂಟ್ರ್ನಲ್ಲಿ ನಾನು ಟೊಮೆಟೊ ಹಾಕಿದೆ. ಸೊ 2 ಟೊಮೆಟೊ ಬೀಜನ ಹಾಕಿದ್ವಿ, 2 ಕೂಡ ಬಂದಿದೆ ಇಲ್ಲಿ. ಆಮೇಲೆ ಇಲ್ಲಿ ಬಾರ್ಡರ್ಸ್ನಲ್ಲಿ ಆ ಕಡೆ ಕ್ಯಾರೆಟ್ ಹಾಕಿದ್ವಿ, ಈ ಕಡೆ ಕೂಡ ಕ್ಯಾರೆಟ್ ಹಾಕಿದ್ವಿ. ಸೊ ಇದು ಕೂಡ ಚೆನ್ನಾಗಿ ಬರ್ತಾಯಿದೆ. ಮೇ ಬಿ ಇನ್ನೊಂಚೂರು ಒಳಗಡೆ ಹಾಕಬೇಕಿತ್ತು ಅನಿಸುತ್ತೆ, ಯಾಕಂದರೆ ಇಲ್ಲಿ ನೋಡ್ಬೋದು ಇವಾಗ ಈ ಎಲೆದು ಇದಕ್ಕೆ ಸ್ವಲ್ಪ ಅಡಚಣೆ ಥರ ಆಗ್ಬೋದು. ಸೊ ಅದಕ್ಕೆ ನೋಡಿ, ಇಲ್ಲಿ ಕೂಡ ಕ್ಯಾರೆಟ್ ಹಾಕಿದ್ವಿ, ಇಲ್ಲೆಲ್ಲ ಅಷ್ಟಿನ್ನ ಡೆವಲಪ್ಮೆಂಟ್ ಆಗಿಲ್ಲ. ಸೊ ಇದಕ್ಕೆ ಕಾರಣ ಒಂದು ಇದರ ಎಲೆ ಅಡ್ಡ ಬರ್ತಿರ್ಬೋದು, ಅಂದರೆ ಸೂರ್ಯನ ಕಿರಣ ಬೀಳ್ದೇ ಇರ್ಬೋದು, ಇಲ್ಲ ಅದು ಸುಮ್ಮನೆ ಟೈಮ್ ತೊಗೊಳುತ್ತೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಸರಿಗೆ, ಅಬ್ಸರ್ವ್ ಮಾಡಿ ನೋಡಬೇಕಷ್ಟೆ. ಸೊ ಇಲ್ಲಿ ಕೂಡ ಅಷ್ಟೇ ಕ್ಯಾರೆಟ್ ಚೆನ್ನಾಗಿ ಬರ್ತಾಯಿದೆ. ಆ್ಯಂಡ್ ಆ ಕಡೆ ಬಾರ್ಡ್ರ್ನಲ್ಲಿ ಈರುಳ್ಳಿನ ಹಾಕಿದ್ದೀವಿ. ಸೊ ನೋಡ್ಬೋದು. ಮತ್ತು ಇಲ್ಲಿ ನೋಡ್ಬೋದು ನೀವು, ಬೀನ್ಸು 1 ತಿಂಗಳಿನಲ್ಲಿ ನಮಗೆ ಈ ರೀತಿ ಹೂವು ಬರ್ತಾಯಿದೆ. ಸೊ ಮೋಸ್ಟ್ಲಿ ನಮ್ಗೆ ಇನ್ನೊಂದು 2 ವಾರ ಇಲ್ಲ ಆಲ್ಮೋಸ್ಟ್ ಇನ್ನೊಂದು ತಿಂಗಳಷ್ಟರಲ್ಲಿ ನಮಗೆ ಬೀನ್ಸ್ ಸಿಗುತ್ತೆ. ಸೊ ಇದಿಷ್ಟು ಬಂದು ನಮ್ಮ ಚೌಕಾಬಾರ
ಬೆಡ್ಡಿನ ಅಪ್ಡೇಟು. ಸೊ ನೆಕ್ಸ್ಟು ಒಂದಷ್ಟು ಬೀಜಗಳನ್ನ ಮತ್ತೆ ಹಾಕಬೇಕು ನಾನು ಬೆಂಡೆಕಾಯ್ದು. ಸೊ ಅದನ್ನು ಒಂದು ಹಾಕಿಬಿಟ್ಟು ನೋಡ್ತೀನಿ. ಸೊ ಧನ್ಯವಾದಗಳು.